ನ್ಯಾಯ, ನೀತಿ, ಸತ್ಯ, ನ್ಯಾಯ, ನೀತಿ ಎಂದು ಸನ್ಮಾರ್ಗದಲ್ಲಿ ನಡೆದರೆ ಒಂದು ಸಣ್ಣ ಗೋಪಡಿ ಕಟ್ಟೋಕ್ಕಾಗುತ್ತಿರಲಿಲ್ಲ ನನ್ನಿಂದ. ಈ ಕಲಿಯುಗದಲ್ಲಿ ಸಲಾಂ ಹೊಡೆದು ಕೆಲಸ ಕೇಳಿದರೆ ಗುಲಾಮನ ತರ ನೋಡ್ತಾರೆ ಈ ಪ್ರಪಂಚದ ಜನ. ಅದೇ ಎದುರು ಮಾತನಾಡಿದರೆ ಸಾಕು, ಅವರೇ ಗುಲಾಮರಾಗುತ್ತಾರೆ. ನಾನು ಚಿಕ್ಕವನಿದ್ದಾಗ ನನ್ನ ಮುಂದೆ ಎರಡು ಆಯ್ಕೆಗಳಿದ್ದವು. ಒಂದು ನ್ಯಾಯದ ಮಾರ್ಗ, ಇನ್ನೊಂದು ಅನ್ಯಾಯದ ಮಾರ್ಗ. ನನ್ನ ಆಯ್ಕೆ ಎರಡನೇದಾಗಿತ್ತು. ಅದಕ್ಕೆ ಇಂದು ಅಂಡರ್ವರ್ಲ್ಡ್ ರೌಡಿಸಂ ಸಾಮ್ರಾಜ್ಯದಲ್ಲಿ ಮಹಾರಾಜನಾಗಿ ಮೆರೆಯುತ್ತಿರುವುದು. ಕರ್ನಾಟಕದ ಬಾಗಿಲು ಎಂದು ಪ್ರಸಿದ್ಧವಾದ ಈ ಮಂಗಳೂರಿನಿಂದ ಹೊರ ಹೋಗುವ ಪ್ರತಿಯೊಂದು 2 ನಂಬರ್ ದಂಧೆಯ ವಸ್ತುವಿಗೂ ಈ ರಾಬರ್ಟ್ನ ಅಪ್ಪಣೆ ಬೇಕು. ವಿಶೇಷವಾಗಿ ಡ್ರಗ್ಸ್, ದೇಶ ವಿದೇಶಗಳಿಗೆ ಡ್ರಗ್ಸ್ ಸಪ್ಲೈ ಮಾಡಿ ಇಡೀ ಜಗತ್ತನ್ನೇ ಡ್ರಗ್ಸ್ ಮಾಫಿಯಾವನ್ನಾಗಿ ಮಾಡುವುದೇ ಈ ರಾಬರ್ಟ್ನ ಮುಖ್ಯ ಗುರಿ.